ಹಲೋ, ನಮಸ್ಕಾರ ಗೆಳೆಯರಿ. ನಾನು ನಿಮ್ಮ ಸಂಜೀವ್ ಅಮರಾಪುರ್. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಮಿಲ್ ಎಕ್ಸ್ಟ್ರಾಕ್ಷನ್. ಮಿಲ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಮಿಲ್ನಿಂದ ಜ್ಯೂಸ್ ನಾವು ಎಷ್ಟು ಪರ್ಸೆಂಟೇಜ್ ನಾವು ಹೊರತೆಗಿತೀವಿ ಅನ್ನೋದ್ರ ಬಗ್ಗೆ ಹೇಳೋದಾದ್ನ ಮಿಲ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ಇದು ಮಿಲ್ ಎಕ್ಸ್ಟ್ರಾಕ್ಷನ್ ಫಸ್ಟ್ ಮಿಲ್ ನಿಂದ ಫಿಫ್ತ್ ಮಿಲ್ ವರೆಗೆ ವೇರಿಯೇಷನ್ ಆಗುತ್ತೆ, ಡಿಪೆಂಡ್ ಅಪಾನ್ PI of the PI percentage. So first now ನೋಡೋದಾದ್ರೆ mill extraction formula. Mill extraction ME is equal to whole in mixed juice percentage cane divided by whole percent cane. ಇದು mill extraction formula. Next ನಾವು ನೋಡೋದಾದ್ರೆ second formula, whole percent cane. Whole percent cane is equal to whole in mixed juice percent cane plus whole in bagasse percent cane. Next now third point nalli whole in bagasse percent cane is equal to whole percent bagasse into bagasse percent cane divided by 100. ಸೊ ಇದನ್ನ ಫಾರ್ಮುಲಾ ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ, ಹೋಲ್ ಇನ್ ಇದೆಯಲ್ಲ, ಇನ್ನಲ್ಲೇ ಪರ್ಸೆಂಟೇಜ್ ಹಾಕ್ಬಿಡು. ಹೋಲ್ ಪರ್ಸೆಂಟ್ ಬಗ್ಯಾಸ್ ಇಂಟು ಬಗ್ಯಾಸ್ ಪರ್ಸೆಂಟ್ ಕೆ ಡಿವೈಡ್ ಬೈ 100. ಗೊತ್ತಾಯ್ತಾ? ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಹೋಲ್ ಇನ್ ಮಿಕ್ಸ್ ಜ್ಯೂಸ್ ಪರ್ಸೆಂಟ್ ಕೆ ಈಸ್ ಈಕ್ವಲ್ ಟು ಹೋಲ್ ಪರ್ಸೆಂಟ್ ಮಿಕ್ಸ್ ಜ್ಯೂಸ್ ಇಂಟು ಮಿಕ್ಸ್ ಜ್ಯೂಸ್ ಪರ್ಸೆಂಟೇಜ್ ಆಫ್ ಕೆ ಡಿವೈಡ್ ಬೈ 100. ಇದು ಹಾಗೆ ಇನ್ ಜಾಗದಲ್ಲಿ ನೀವು ಪರ್ಸೆಂಟೇಜ್ ಹಾಕ್ಬಿಡು, ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ಬಿಡುತ್ತೆ. ಹೋಲ್ ಇನ್ನಲ್ಲಿ ಪರ್ಸೆಂಟೇಜ್ 4% ಮಿಕ್ಸ್ ಜ್ಯೂಸ್ ಇಂಟು ಮಿಕ್ಸ್ ಜ್ಯೂಸ್ ಪರ್ಸೆಂಟ್ ಕೆ ಡಿವೈಡ್ ಬೈ 100. ಇವೆಲ್ಲ ಸ್ವಲ್ಪ ಲೆಂದಿ ಫಾರ್ಮುಲಾ ಆಗ್ತಾವ, ಎಸೆನ್ಷಿಯಲ್ ಫಾರ್ಮುಲಾ, ಏನು ಮಾಡೋಕ್ಕಾಗಲ್ಲ, ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇದು ಮಿಲ್ ಎಕ್ಸ್ಟ್ರಾಕ್ಷನ್ ತೆಗಿಯಕ್ಕೆ ಇವೆಲ್ಲ ಯೂಸ್ ಆಗ್ತಾವ. ನೆಕ್ಸ್ಟ್ ಫಿಫ್ತ್, ಮಿಕ್ಸ್ ಜ್ಯೂಸ್ ಪರ್ಸೆಂಟ್ ಕೆ is equal to total quantity of mixed juice divided by total cane crushed into 100. Okay. Next, sixth one, bagasse percent cane is equal to total quantity of bagasse the whole divided by total quantity of cane crushed into 100. Mixed juice percent, bagasse percent cane. ನೆಕ್ಸ್ಟ್ ಇನ್ನೊಂದು ಬೇಸಿಕ್ ಫಂಡಮೆಂಟಲ್ ಇಕ್ವೇಶನ್ ಇದೆ. ಫಂಡಮೆಂಟಲ್ ಇಕ್ವೇಶನ್ ಇದು ನಮ್ಗೆ ಏನ ಫಂಡಮೆಂಟಲ್ ಇಕ್ವೇಶನ್ ಹೇಳ್ತೆ, ಕೇನ್ ಪ್ಲಸ್ ಆಡೆಡ್ ವಾಟರ್ ಈಸ್ ಈಕ್ವಲ್ ಟು ಮಿಕ್ಸ್ ಜ್ಯೂಸ್ ಪ್ಲಸ್ ಬಗ್ಯಾಸ್. ಇದು ಬೇಸಿಕ್ ಫಂಡಮೆಂಟಲ್ ಇಕ್ವೇಶನ್. ಕೇನು ಮತ್ತು ನಾವು ಇಂಡಿವಿಜುವಲ್ ವಾಟರ್ ಆಡ್ ಮಾಡ್ತೀವಲ್ಲ, ಅದೇನಾಗ ಬರುತ್ತೆ, ನಮಗೆ ಮಿಕ್ಸ್ ಜ್ಯೂಸ್ ಬರುತ್ತೆ ಮತ್ತು ಬಗ್ಯಾಸ್ ಸೆಪರೇಟ್ ಆಗುತ್ತೆ. ದಿಸ್ ಈಸ್ ಒನ್ ಫಂಡಮೆಂಟಲ್ ಇಕ್ವೇಶನ್. ಈಗ ಇಕ್ವೇಶನ್ ನೋಡಿ ಆಯ್ತು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಾವು ಮಿಲ್ ಎಕ್ಸ್ಟ್ರಾಕ್ಷನ್ ಫೈಂಡ್ ಔಟ್ ಮಾಡ್ತೀವಿ 8% ಬರುತ್ತೆ ಅಂತ ನೋಡೋಕ್ಕೋಸ್ಕರ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಕೇನ್ ಕ್ರಸ್ಡ್ ಇಸ್ 9500 ಗಿವನ್ ಡಾಟಾ. ಮಿಕ್ಸ್ ಜ್ಯೂಸ್ ಈಸ್ ಈಕ್ವಲ್ ಟು 9120. ಆಡೆಡ್ ವಾಟರ್ 2327.50. ಮಿಕ್ಸ್ ಜ್ಯೂಸ್ whole percent is equal to 13.02. bagasse 4% is equal to 2.50. Next again fundamental equation ತಗೊಳ್ಳಿ. cane plus added water is equal to mixed juice plus bagasse. ಇದು fundamental equation. ಈಗ cane ಎಷ್ಟು ಕ್ರಶ್ ಆಗಿದೆ 9500 ಪ್ಲಸ್ added water ಎಷ್ಟಿದೆ ನಮ್ದು 2327.50 is equal to mixed juice ಕೊಟ್ಟಿದ್ದಾರೆ 9120 ಪ್ಲಸ್ ಬಗ್ಯಾಸ್. ಸೊ ದೆನ್ ಬಗ್ಯಾಸ್ ಇಸ್ ಈಕ್ವಲ್ ಟು, ಇದು ಆಡ್ ಮಾಡಿ ಇದನ್ನ ಮೈನಸ್ ಮಾಡಿದ್ರೆ, ಇವೆರಡು ಆಡ್ ಮಾಡಿ ಇದನ್ನ ಮೈನಸ್ ಮಾಡಬೇಕು, 2707.50 ಮೆಟ್ರಿಕ್ ಟನ್ ಬಗ್ಯಾಸ್. ಟೋಟಲ್ ಬಗ್ಯಾಸ್ ನಮ್ದು ಫೈಂಡ್ ಔಟ್ ಆಯ್ತು. ನೆಕ್ಸ್ಟ್ ಈಗ ಒನ್ ಬೈ ಒನ್ ನಾವು ಪ್ರಿವಿಯಸ್ ಅಲ್ಲಿ ತೋರಿಸಿದ ಇಕ್ವೇಶನ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಫೈನಲಿ ನಿಮಗೆ ಸಿಗೋದು ಮಿಲ್ ಎಕ್ಸ್ಟ್ರಾಕ್ಷನ್. ನೆಕ್ಸ್ಟ್ ಫಸ್ಟ್ ಒನ್ ಬಗ್ಯಾಸ್ ಪರ್ಸೆಂಟೇಜ್ ಕೆ.
ಏನಿದೆ equation is equal to total quantity of bagasse divided by total cane crushed into 100. ಸೊ ಈಗ ಫಿಲ್ಅಪ್ ಮಾಡೋಣ ಕೊಟ್ಟ ಡಾಟಾ ಎಲ್ಲ is equal to total quantity of bagasse ಈಗ ಫೈಂಡ್ ಔಟ್ ಮಾಡಿದೀವಿ 2707.50 ಇದು 07 2707.50 divided by total cane crushed 9500 into 100 is equal to 28.50. Next, second, mixed juice percentage of cane is equal to total quantity of mixed juice divided by total cane crushed into 100. So fill up madona. Total quantity of mixed juice given data 9120 divided by total cane crushed 9500 into 100 is equal to 96. Then third, added water percentage cane is equal to total quantity of added water. Added water is given in the equation. Initially data given. ಇಲ್ಲಿ ಮೇಲ್ ಬರೆದಿದ್ದು ಡಾಟಾ ಗಿವನ್ ಇದೆ. Total quantity of added water divided by total cane crushed into 100 equal to again 2327.50 added water divided by total cane crushed 9500 into 100 is equal to 24.50. Next, then find out ಮಾಡೋಣ ಇವೆಲ್ಲ ಮಿಲ್ ಎಕ್ಸ್ಟ್ರಾಕ್ಷನ್ ಗೋಸ್ಕರ ಪೋಲ್ ಇನ್ ಮಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಕೇನ್ ಆಗ ಹೇಳಿದಂಗೆ ಪೋಲ್ ಪರ್ಸೆಂಟೇಜ್ ಆಫ್ ಮಿಕ್ಸ್ ಜ್ಯೂಸ್ ಇಂಟು ಮಿಕ್ಸ್ ಜ್ಯೂಸ್ ಪರ್ಸೆಂಟೇಜ್ ಆಫ್ ಕೇನ್ ಡಿವೈಡ್ ಬೈ 100 is equal to 13.20. Given data mixed juice percentage of pole 13.20 13.02 sorry 13.02 into find out ಮಾಡಿದ್ವಿ ಯಾವುದು ಮಿಕ್ಸ್ ಜ್ಯೂಸ್ ಪರ್ಸೆಂಟೇಜ್ ಆಫ್ ಕೇನ್ ಮಿಕ್ಸ್ ಜ್ಯೂಸ್ ಪರ್ಸೆಂಟೇಜ್ 96 ನ ಆಡ್ ಮಾಡಿದ್ವಿ 96 divided by 100 is equal to 12.20. Again ಈಗ ಏನ್ ಮಾಡೋದು ಪೋಲ್ ಇನ್ ಬಗ್ಯಾಸ್ ಪರ್ಸೆಂಟೇಜ್ ಆಫ್ ಕೇನ್ is equal to pole percentage of bagasse into bagasse percentage of cane divided by 100. So then equal to pole percentage of bagasse 2.50 into bagasse percentage of cane 28.5 then divided by 100 is equal to 0.71. Okay, then sixth one, pole percentage of cane. Pole percentage of cane is equal to pole in mixed juice percentage of cane plus pole in bagasse percentage of cane. Add ಮಾಡಬೇಕು. Then pole in mixed juice is 12.50 plus again ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದು pole in bagasse percentage of cane 0.71 is equal to total 13.21. So ಆಯ್ತು ನಮ್ಗೆ ಬೇಕಾದ ಪ್ಯಾರಾಮೀಟರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ ಇದಕ್ಕೆ ಮಿಲ್ ಎಕ್ಸ್ಟ್ರಾಕ್ಷನ್ ದೆನ್ ಫೈನಲ್ ಮಿಲ್ ಎಕ್ಸ್ಟ್ರಾಕ್ಷನ್ equation pole in mixed juice percent cane divided by pole in cane into 100. So finally now pole percentage of cane pole percentage of cane next pole in mixed juice percent of cane ಇದೆ ಎಷ್ಟು 12.50 pole in mixed juice percentage pole. Next finally pole percentage of cane ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ pole percent of cane 13.21 into 100. So equation ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು 94.63. ಏನಿದು ಫೈನಲಿ ಏನ್ ನಾವು ಮಾಡಕೊಟ್ಟಿದ್ವಿ ಮಿಲ್ ಎಕ್ಸ್ಟ್ರಾಕ್ಷನ್ ಕ್ಯಾಲ್ಕುಲೇಷನ್ ಎಷ್ಟು ಬಂತು ಟೋಟಲ್ 94 approximately 95. So good result ಇದೆ ಈ ಟೈಪ್ 95 ನಿಮ್ದು ಮಿಲ್ ಎಕ್ಸ್ಟ್ರಾಕ್ಷನ್ ಓವರ್ ಆಲ್ ಮಿಲ್ ಎಕ್ಸ್ಟ್ರಾಕ್ಷನ್ 95 ಬಂದಿದೆ ಅಂದ್ರೆ ನಿಮ್ ಮಿಲ್ ಎಫಿಷಿಯನ್ಸಿ ವೆರಿ ಗುಡ್ ಅಂತ. ಸೊ ಇದೊಂದು ವಿಡಿಯೋ ಆಗಿತ್ತು ಗೆಳೆಯರೆ ಮಿಲ್ ಎಕ್ಸ್ಟ್ರಾಕ್ಷನ್ ಬಗ್ಗೆ. ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳೋದಾದ್ರೆ ಲಾಸ್ಟ್ ಅಲ್ಲಿ ಒಂದು ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರನ ಉಳಿಸಿ. ಥ್ಯಾಂಕ್ ಯು.